Hello students, welcome to C++ programming class. In this class, we are going to study a new chapter. We are going to start a new chapter called classes and objects. Now we have completed 3 units. This is the 4th unit, classes and objects. Before going to classes and objects, you must know about structures. ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಹೋಗೋದಕ್ಕಿಂತ ಮೊದಲು ಸ್ಟ್ರಕ್ಚರ್ಸ್ ಅಂದರೆ ಏನು ನಿಮಗೆ ಗೊತ್ತಿರಬೇಕು. ಸ್ಟ್ರಕ್ಚರ್ಸ್ ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ದೀರಾ. ಓಕೆ, ಸೊ ಸ್ಟ್ರಕ್ಚರ್ಸನ್ನು ಇಂಪ್ಲಿಮೆಂಟ್ ಮಾಡಿ ಅದರ ನೆಕ್ಸ್ಟ್ ವರ್ಷನ್ ಕ್ಲಾಸನ್ನು ಡಿಫೈನ್ ಮಾಡ್ತಾರೆ. ಓಕೆ, ಸೊ ಟು ಓವರ್ಕಮ್ ದ ಡ್ರಾಬ್ಯಾಕ್ಸ್ ಆಫ್ ಸ್ಟ್ರಕ್ಚರ್ಸ್ ಇನ್ oops ಲ್ಯಾಂಗ್ವೇಜ್ ಕ್ಲಾಸಸ್ ಆರ್ ಇಂಟ್ರೊಡ್ಯೂಸ್ಡ್ ಅಂತ ನಾವು ಹೇಳ್ಬೋದು. ಓಕೆ, ಸ್ಟ್ರಕ್ಚರ್ಸ್ ಕ್ಲಾಸಸ್ ನೋಡೋದಕ್ಕೆ ಸಿಮಿಲರ್ ಟೈಪ್ ಕಾಣುತ್ತೆ. ಅವುಗಳ ಡಿಕ್ಲರೇಷನ್, ಅವುಗಳ ವೇರಿಯೇಬಲ್ಸ್ ಗಳನ್ನು ಯೂಸ್ ಮಾಡೋದು, ಇದೆಲ್ಲ ಎರಡಕ್ಕೂ ಸೇಮ್ ಕಣ್ಣು ಕಾಣುತ್ತೆ. ಆದ್ರೆ ಅವೆರಡರ ಮಧ್ಯೆ ಸುಮಾರು ಡಿಫರೆನ್ಸ್ ಇದೆ. ಓಕೆ, ಎಕ್ಸ್ಟೆನ್ಷನ್ ಆಫ್ ಸ್ಟ್ರಕ್ಚರ್ಸ್ ನ ಎಕ್ಸ್ಟೆಂಡ್ ಮಾಡಿ ಕ್ಲಾಸ್ ಅನ್ನೋ ಕಾನ್ಸೆಪ್ಟ್ ನ ಏನ್ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತೆ ಸ್ಟ್ರಕ್ಚರ್ಸ್ ನ ಡ್ರಾಬ್ಯಾಕ್ಸ್ ಏನೇನು, ಇವೆಲ್ಲ ನಾವು ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಓಕೆ, ವಿ ಬಿಗಿನ್ ವಿತ್ ದ ಸ್ಟ್ರಕ್ಚರ್. ಓಕೆ, ವಿ ನೋ ದಟ್ ಒನ್ ಆಫ್ ದ ಯೂನಿಕ್ ಫೀಚರ್ ಆಫ್ ದ ಸಿ ಲ್ಯಾಂಗ್ವೇಜ್ ಈಸ್ ಸ್ಟ್ರಕ್ಚರ್. ಒನ್ ಆಫ್ ದ ಯೂನಿಕ್ ಪ್ರಾಪರ್ಟಿ ಆಫ್ ಸಿ ಲ್ಯಾಂಗ್ವೇಜ್ ಈಸ್ ಸ್ಟ್ರಕ್ಚರ್. ದೇ ಪ್ರೊವೈಡ್ ಎ ಮೆಥಡ್ ಫಾರ್ ಪ್ಯಾಕಿಂಗ್ ಟುಗೆದರ್ ಡಾಟಾ ಆಫ್ ಡಿಫರೆಂಟ್ ಡಾಟಾ ಟೈಪ್ಸ್. ಬೇರೆ ಬೇರೆ ಡಾಟಾ ಟೈಪ್ಸ್ ನ ಡಾಟಾಗಳನ್ನ ಒಂದು ಪ್ಯಾಕೇಜ್ ಮಾಡಿ ಇಡಬಹುದು ಯೂಸಿಂಗ್ ಸ್ಟ್ರಕ್ಚರ್. A structure is convenient tool for handling a group of logically related data items. ಒಂದು ಗ್ರೂಪ್ ಆಫ್ ಲಾಜಿಕಲಿ ರಿಲೇಟೆಡ್ ಡಾಟಾ ಐಟಮ್ಸ್ ಅನ್ನು ನಾವು ಸ್ಟ್ರಕ್ಚರ್ ಅಂತ ಹೇಳ್ಬೋದು. It is user defined data type with a template that serves to define its data properties. ಇದೊಂದು ಯೂಸರ್ ಡಿಫೈನ್ಡ್ ಡಾಟಾ ಟೈಪ್, ಅದಕ್ಕೆ ಒಂದು ಟೆಂಪ್ಲೇಟ್ ಇರುತ್ತೆ, ಅದರದೇ ಆದ ಡಿಕ್ಲರೇಷನ್, ಒಂದು ಟೆಂಪ್ಲೇಟ್ ಅಂತ ಹೇಳ್ಬೋದು ನಾವು ಸ್ಟ್ರಕ್ಚರ್ ಅನ್ನ. ಓಕೆ, ಇಟ್ ಈಸ್ ಎ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಕ್ಲಾಸ್ ಈಸ್ ಆಲ್ಸೋ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಸ್ಟ್ರಕ್ಚರ್ ಈಸ್ ಆಲ್ಸೋ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಓಕೆ, ಒನ್ಸ್ ದ ಸ್ಟ್ರಕ್ಚರ್ ಟೈಪ್ ಹ್ಯಾಸ್ ಬೀನ್ ಡಿಫೈನ್ಡ್, we can create variables of that type using declarations that are similar to built-in type declarations. ಒಂದ್ಸಲ ನಾವು ಸ್ಟ್ರಕ್ಚರ್ ಅನ್ನ ಡಿಫೈನ್ ಮಾಡ್ಕೊಂಡ್ವಿ ಅಂದ್ರೆ ನಂತರ ಸ್ಟ್ರಕ್ಚರ್ ವೇರಿಯೇಬಲ್ಸ್ ಗಳನ್ನ ಡಿಕ್ಲೇರ್ ಮಾಡ್ಕೋಬಹುದು. ಯಾವ ರೀತಿ ಬಿಲ್ಟ್ ಇನ್ ಡಾಟಾ ಟೈಪ್ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಕೊಂತೀವಿ, ಇಂಟ್ ಎ, ಫ್ಲೋಟ್ ಬಿ, ಲಾಂಗ್ ಬಿ, ಕ್ಯಾರೆಕ್ಟರ್ ಎ, ಈ ರೀತಿ ನಾವು ಬಿಲ್ಟ್ ಇನ್ ಡಾಟಾ ಟೈಪ್ಸ್ ಗಳನ್ನ ಯಾವ ರೀತಿ ಡಿಕ್ಲೇರ್ ಮಾಡ್ಕೊಂತೀವಿ, ಅದೇ ರೀತಿ ಯೂಸರ್ ಡಿಫೈನ್ ಡಾಟಾ ಟೈಪ್ ಸ್ಟ್ರಕ್ಚರ್ ಅನ್ನು ಕೂಡ ನಾವು ಡಿಕ್ಲೇರ್ ಮಾಡ್ಕೋಬಹುದು. ಆದರೆ ಡಿಕ್ಲೇರ್ ಮಾಡೋದಕ್ಕಿಂತ ಮೊದಲು ಏನ್ ಮಾಡಿರ್ಬೇಕು, ಅದನ್ನ ಡಿಫೈನ್ ಮಾಡಿರ್ಬೇಕು. ಓಕೆ ಓಕೆ, ಒಂದು ಡೆಫಿನೇಷನ್ ಆಫ್ ಸ್ಟ್ರಕ್ಚರ್ ಅನ್ನ ನೋಡೋಣ ಇಲ್ಲಿ. ಸ್ಟ್ರಕ್ಟ್ student char name 20 int roll number float total marks here ends the definition of structure. Okay, ಸೊ ಸ್ಟ್ರಕ್ಚರ್ ಅನ್ನ ಡಿಫೈನ್ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಸ್ಟ್ರಕ್ಟ್ ಕೀವರ್ಡ್ ಅನ್ನ ಬರಿತೀವಿ, ಸ್ಪೇಸ್ ಕೊಟ್ಬಿಟ್ಟು ಆ ಸ್ಟ್ರಕ್ಚರ್ ನೇಮ್ ಅನ್ನ ಬರಿತೀವಿ. ಇಲ್ಲಿ ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ ಅನ್ನ ನಾವು ಏನ್ ಮಾಡಿದೀವಿ, ಡಿಫೈನ್ ಮಾಡ್ಕೊಂಡಿದೀವಿ. ಈ ಸ್ಟೂಡೆಂಟ್ ಸ್ಟ್ರಕ್ಚರ್ ನಲ್ಲಿ 3 ಟೈಪ್ ಆಫ್ ಡಾಟಾ ಟೈಪ್ಸ್ ಇದೆ. ಒಂದು ಕ್ಯಾರೆಕ್ಟರ್ ಅರೇ ಇದೆ, ಸ್ಟೂಡೆಂಟ್ ನ ನೇಮ್ ಅನ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ.
ಇನ್ನೊಂದು ಇಂಟಿಜರ್ ಟೈಪ್ ರೋಲ್ ನಂಬರ್ ಅಂತ ಇದೆ. ರೋಲ್ ನಂಬರ್ ಅಂದ್ರೆ ಸ್ಟೂಡೆಂಟಿನ ರೋಲ್ ನಂಬರ್ ನ ರೀಡ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್ ಫ್ಲೋಟ್, ಟೋಟಲ್ ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ನ ರೀಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ಲೋಟ್ ಅನ್ನ ಡಾಟಾ ಟೈಪ್ ಅನ್ನ ತಗೊಂಡಿದೀವಿ. ದೀಸ್ ಆರ್ ದ ಡಾಟಾ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್. ಇವುಗಳನ್ನ ಸ್ಟ್ರಕ್ಚರಿನ ಡಾಟಾ ಮೆಂಬರ್ಸ್ ಅಂತ ನಾವು ಕರಿಬಹುದು. The keyword struct declares student as a new data type that can hold 3 fields of different data types. These fields are known as structure members. ಈ ಫೀಲ್ಡ್ಸ್ ಗಳಿಗೆ ಏನಂತ ಕರಿತೀವಿ ನಾವು? ಸ್ಟ್ರಕ್ಚರ್ ಮೆಂಬರ್ಸ್ ಅಂತ ಕರಿತೀವಿ ಅಥವಾ ಸ್ಟ್ರಕ್ಚರ್ ಎಲಿಮೆಂಟ್ಸ್ ಅಂತ ಆದ್ರೂ ಕರಿತೀವಿ. The identifier student which is referred to as structure name or structures tag. ಈ ಐಡೆಂಟಿಫೈಯರ್ ಇದೆ ಅಲ್ಲ ಸ್ಟೂಡೆಂಟ್ ಅನ್ನೋದು, ಇದೇನಾಗಿರುತ್ತೆ? ಸ್ಟ್ರಕ್ಚರ್ ನೇಮ್ ಆಗಿರುತ್ತೆ ಅಥವಾ ಸ್ಟ್ರಕ್ಚರ್ ಟ್ಯಾಗ್ ಅಂತಾನೂ ಕೂಡ ಇದನ್ನ ನಾವು ಕರಿತೀವಿ. ಓಕೆ, ಇಟ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ವೇರಿಯೇಬಲ್ಸ್ ಆಫ್ ಡಿಫರೆಂಟ್ ಟೈಪ್ ಸ್ಟೂಡೆಂಟ್. ಓಕೆ, ಡಿಫರೆಂಟ್ ಟೈಪ್ ಸ್ಟೂಡೆಂಟ್ಸ್ ವೇರಿಯೇಬಲ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಸ್ಟ್ರಕ್ಚರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಈಗ ಡಿಕ್ಲರೇಷನ್ ಮಾಡ್ಕೊಳ್ಳೋಣ ಒಂದು ಸ್ಟೂಡೆಂಟ್ ಅನ್ನ. ಹೇಗೆ ಮಾಡ್ಕೊಳ್ಳೋದು? ಯೂಸಿಂಗ್ ದ ಕೀವರ್ಡ್ ಸ್ಟ್ರಕ್ಟ್. Struct student A. Struct student A. A ಅನ್ನೋ ಒಂದು ವೇರಿಯೇಬಲ್ ಅನ್ನು ನಾವು ಡಿಕ್ಲೇರ್ ಮಾಡ್ಕೊಂಡಿದೀವಿ. ಅದರ ಡಾಟಾ ಟೈಪ್ ಯಾವುದು? ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ದಟ್ ಈಸ್ ವಾಟ್? ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ನೇಮ್ ಏನಿದೆ? ಸ್ಟೂಡೆಂಟ್. ಅಥವಾ ಹೀಗೆ ಎ ಅನ್ನೋ ಸ್ಟೂಡೆಂಟ್ ನಾವು ಡಿಕ್ಲೇರ್ ಮಾಡ್ಕೊಂಡಿದೀವಿ. ಈಗ ಈ ಡಾಟಾ ಮೆಂಬರ್ಸ್ ಅನ್ನು ಅಕ್ಸೆಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಡಾಟ್ ಆಪರೇಟರ್ ಅನ್ನ ಯೂಸ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ಸಿ A is a variable of type student. A is a variable of type student and has 3 member variables as defined by the template. ಆ ಸ್ಟ್ರಕ್ಚರ್ ಟೆಂಪ್ಲೇಟ್ ಇಂದ ಏನು ಡಿಫೈನ್ ಮಾಡಿದೀವಲ್ಲ ಅದೇ ರೀತಿ ಇದು 3 ಟೈಪ್ಸ್ ಆಫ್ ವೇರಿಯೇಬಲ್ಸ್ ಅನ್ನು ಹೊಂದಿರುತ್ತೆ. ಯಾವುದು? A. ಮೆಂಬರ್ ವೇರಿಯೇಬಲ್ಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಯೂಸಿಂಗ್ ದ ಡಾಟ್ ಆಪರೇಟರ್. ಆ ಮೆಂಬರ್ ವೇರಿಯೇಬಲ್ ಅನ್ನ ನಾವು ಯಾವ ಆಪರೇಟರ್ ಇಂದ ಆಕ್ಸೆಸ್ ಮಾಡಬಹುದು? ಡಾಟ್ ಆಪರೇಟರ್ ಇಂದ ಆಕ್ಸೆಸ್ ಮಾಡಬಹುದು. ಈಗ ಈ ಎ ಸ್ಟೂಡೆಂಟ್ ಇಂದ ಈ ಸ್ಟ್ರಕ್ಚರ್ ಇದೆಯಲ್ಲ ಇದರಲ್ಲಿ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಹೋಗೋಣ. ಸೊ ಫಸ್ಟ್ ಸ್ಟ್ರಿಂಗ್ ಕಾಪಿ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ರಬ್ ಮಾಡ್ತೀನಿ ನಾನು. ಸ್ಟ್ರಿಂಗ್ ಕಾಪಿ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಕಾಪಿ A dot name. John. A dot roll number. Triple line. A dot total marks. 595.5. Final total is equal to A dot total marks that star 5. ನೋಡಿ ಈಗ ನಾನು ಇಲ್ಲಿ ಏನು ಮಾಡಿದ್ದೀನಿ, ಸ್ಟ್ರಕ್ಚರ್ ಡಾಟಾ ಮೆಂಬರ್ಸ್ ಏನಿದಾವಲ್ಲ ಆ ಸ್ಟ್ರಕ್ಚರ್ ಡಾಟಾ ಮೆಂಬರ್ಸ್ ಗೆ ನಾವು ಸ್ಟೂಡೆಂಟ್ ಎ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ವಿ ಅಲ್ಲ, ಆಫ್ ಟೈಪ್ ಸ್ಟ್ರಕ್ಚರ್ ವಾಟ್ ಸ್ಟೂಡೆಂಟ್. ಅದು ಡಾಟಾ ಮೆಂಬರ್ಸ್ ಏನಿದಾವಲ್ಲ ನೇಮು, ರೋಲ್ ನಂಬರು, ಟೋಟಲ್ ಮಾರ್ಕ್ಸ್ ಇವುಗಳಿಗೆ ವ್ಯಾಲ್ಯೂ ಅಸೈನ್ ಮಾಡೋಣ. ಅವುಗಳನ್ನ ಅಕ್ಸೆಸ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ,
ಡಾಟ್ ಆಪರೇಟರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಆ ಡಾಟ್ ಆಪರೇಟರ್ ಲೆಫ್ಟ್ ಸೈಡ್ ಏನಿರುತ್ತೆ, ವೇರಿಯೇಬಲ್ ನೇಮ್ ಇರುತ್ತೆ. ಒಂದು ವೇರಿಯೇಬಲ್ ನಾವು ಡಿಕ್ಲೇರ್ ಮಾಡ್ಕೊಂಡ್ವಿ, ಸ್ಟ್ರಕ್ಟ್ ಸ್ಟೂಡೆಂಟ್ ಎ ಅಂತ ಹೇಳಿ. ಓಕೆ, ಆ ಎ ಅನ್ನೋ ಸ್ಟ್ರಕ್ಚರ್ ನಲ್ಲಿ ನಾವು ಟೋಟಲ್ ಮಾರ್ಕ್ಸ್ ಅನ್ನ ಅಕ್ಸೆಸ್ ಮಾಡ್ಬೇಕಂದ್ರೆ ಏನಂತ ಬರಿತೀವಿ, ಎ ಡಾಟ್ ಟೋಟಲ್ ಮಾರ್ಕ್ಸ್. ಇಲ್ಲಿ ಏನಾಗುತ್ತೆ, ಎ ಡಾಟ್ ಟೋಟಲ್ ಮಾರ್ಕ್ಸ್ ಅಲ್ಲಿ 595.5 ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಅದೇ ರೀತಿ ರೋಲ್ ನಂಬರ್ ಅನ್ನ ಅಕ್ಸೆಸ್ ಮಾಡೋದಕ್ಕೆ ಏನಂತ ಬರಿತೀವಿ, ಎ ಡಾಟ್ ರೋಲ್ ನಂಬರ್. ಇದರಲ್ಲಿ ಏನೇನು ಸ್ಟೋರ್ ಮಾಡ್ತೀವಿ, 999 ಅನ್ನ ಸ್ಟೋರ್ ಮಾಡಿದೀವಿ. ಅದೇ ರೀತಿ ಒಂದು ಕ್ಯಾರೆಕ್ಟರ್ ಅರೇ ತಗೊಂಡಿದ್ವಿ, ನೇಮ್ ಅಂತ ಹೇಳಿ 20 ಕ್ಯಾರೆಕ್ಟರ್ಸ್ ಇಂದು. ಓಕೆ, ಅದರಲ್ಲಿ ನಾವು ಒಂದು ನೇಮ್ ಅನ್ನ ಕಾಪಿ ಮಾಡ್ತಾ ಇದೀವಿ ಇಲ್ಲಿ ಯೂಸಿಂಗ್ ದ ಸ್ಟ್ರಿಂಗ್ ಕಾಪಿ ಫಂಕ್ಷನ್ strcpy. ಎಲ್ಲಿ ಜಾನ್ ಅನ್ನೋದು ಎಲ್ಲಿ ಕಾಪಿ ಆಗಬೇಕು, ಜಾನ್ ಅನ್ನೋದು ಎ ಡಾಟ್ ನೇಮ್ ಅಲ್ಲಿ ಕಾಪಿ ಆಗಬೇಕು. ಎಲ್ಲಿ ಕಾಪಿ ಆಗಬೇಕು, ಎ ಡಾಟ್ ನೇಮ್ ಅಲ್ಲಿ ಕಾಪಿ ಆಗಬೇಕು. ಅದಕ್ಕೆ ಏನ್ ಬರ್ತಿದೀವಿ, ಎ ಡಾಟ್ ನೇಮ್ ಅಂತ ಬರ್ತಿದೀವಿ. ಹೀಗೆ ಸ್ಟ್ರಕ್ಚರ್ ಡಾಟಾ ಮೆಂಬರ್ಸ್ ನ ಅಕ್ಸೆಸ್ ಮಾಡಬೇಕು ಅಂದ್ರೆ, ನಾವು ಅದರಲ್ಲಿ ವ್ಯಾಲ್ಯೂ ಇನಿಷಿಯಲೈಸೇಷನ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಡಾಟ್ ಆಪರೇಟರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ ಓಕೆ, ಈಗ these structures in C have some limitations. ಸಿ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ಸ್ ನಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಯಾವುವು? ದ ಸ್ಟ್ಯಾಂಡರ್ಡ್ ಸಿ ಡಸ್ ನಾಟ್ ಅಲೋ ದ ಸ್ಟ್ರಕ್ಟ್ ಡಾಟಾ ಟೈಪ್ ಟು ಬಿ ಟ್ರೀಟೆಡ್ ಲೈಕ್ ಬಿಲ್ಟ್ ಇನ್ ಟೈಪ್ಸ್. ಆ ಸ್ಟ್ರಕ್ಚರ್ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ ಇರುತ್ತಲ್ಲ, ಅದು ಬಿಲ್ಟ್ ಇನ್ ಟೈಪ್ ಟ್ರೀಟ್ ಮಾಡೋದಿಲ್ಲ ಸಿ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟ್ರಕ್ಚರ್. ಸಿ ಇಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಅನ್ನು ನೋಡೋಣ. Struct complex float float x float y. ಇಲ್ಲಿಗೆ ಇದು ಡೆಫಿನೇಷನ್ ಮುಗಿತು. ಓಕೆ, struct complex C1 C2 C3. ಇಲ್ಲಿ ಏನ್ ಮಾಡಿದೀವಿ, ನಾವು ಒಂದು ಸ್ಟ್ರಕ್ಚರ್ ಅನ್ನ ಡಿಫೈನ್ ಮಾಡ್ಕೊಂಡಿದೀವಿ. ಯಾವ್ದಾದ್ರು ಸ್ಟ್ರಕ್ಚರ್ ನೇಮು ಕಾಂಪ್ಲೆಕ್ಸ್ ಅಂತ, ಕಾಂಪ್ಲೆಕ್ಸ್ ನಂಬರ್ ಸ್ಟೋರ್ ಮಾಡೋದಕ್ಕೋಸ್ಕರ. ಅದರಲ್ಲಿ ಎಷ್ಟು ಡಾಟಾ ಮೆಂಬರ್ಸ್ ಇವೆ? 2 ಡಾಟಾ ಮೆಂಬರ್ಸ್ ಇವೆ. ಒಂದು ಯಾವುದು ಎಕ್ಸ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದೀವಿ, ಇನ್ನೊಂದು ವೈ ಅಂತ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಎರಡರದ್ದು ಡಾಟಾ ಟೈಪ್ ಏನಾಗಿದೆ? ಫ್ಲೋಟ್ ಆಗಿದೆ. ಹೌದಾ? ಓಕೆ, ಈ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡಿದೀವಿ, ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ವೇರಿಯೇಬಲ್ಸ್ ಗಳನ್ನ ಡಿಕ್ಲೇರ್ ಮಾಡ್ಕೊಂಡಿದೀವಿ. 3 ಸ್ಟ್ರಕ್ಚರ್ ಅನ್ನು ಡಿಕ್ಲೇರ್ ಮಾಡ್ಕೊಂಡಿದೀವಿ ಇಲ್ಲಿ, C1 C2 C3. ಅವುಗಳ ಡಾಟಾ ಟೈಪ್ ಏನು? ಕಾಂಪ್ಲೆಕ್ಸ್. ಓಕೆ, ಆ ಕಾಂಪ್ಲೆಕ್ಸ್ ಅಂದ್ರೆ ಏನು? ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ವಾಟ್ ಇಸ್ ದಟ್? ಸ್ಟ್ರಕ್ಟ್. ಸ್ಟ್ರಕ್ಟ್ ಸ್ಪೇಸ್ ಸ್ಟ್ರಕ್ಚರ್ ನೇಮ್ ಸ್ಪೇಸ್ ವೇರಿಯೇಬಲ್ ನೇಮ್ಸ್. ಓಕೆ, C1 C2 C3. ಹೌದಾ? ಇಲ್ಲಿ ಲಿಮಿಟೇಷನ್ ಏನಪ್ಪಾ ಅಂದ್ರೆ, ನಾವು C1 ಪ್ಲಸ್ C2 ಮಾಡಿ C3 ಗೆ ಅಸೈನ್ ಮಾಡಬಹುದಾ? This is not possible in C language. ಈ ತರ ವೇರಿಯೇಬಲ್ಸ್ ಗಳನ್ನ, ಸ್ಟ್ರಕ್ಚರ್ ವೇರಿಯೇಬಲ್ಸ್ ಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡೋದಕ್ಕೆ ಮತ್ತೆ ಯಾವುದೇ ಎಕ್ಸ್ಪ್ರೆಷನ್ ಅದರಲ್ಲಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಯಾವುದೇ ಆಪರೇಟರ್ಸ್ ಕೂಡ ಅದ್ರ ಮೇಲೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ C1 ಪ್ಲಸ್ C2 ಮಾಡಿ C3 ಅಲ್ಲಿ ಸ್ಟೋರ್ ಮಾಡಕ್ ಆಗತ್ತಾ? ಆಗೋದಿಲ್ಲ. ದಿಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲಿಮಿಟೇಷನ್ ಆಫ್ ಸ್ಟ್ರಕ್ಚರ್ಸ್ ಇನ್ ಸಿ ಲ್ಯಾಂಗ್ವೇಜ್. ಓಕೆ, ಅದಕ್ಕೋಸ್ಕರ ಏನ್ ಮಾಡಿದ್ರು ಕಂಪ್ಯೂಟರ್ ಪ್ರೋಗ್ರಾಮರ್ಸ್ C++ ಲ್ಯಾಂಗ್ವೇಜ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಕಾನ್ಸೆಪ್ಟ್ಸ್ ಇರುತ್ತೆ.
ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಕಾಂಪ್ಲೆಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈ ಫಂಕ್ಷನ್ ಅನ್ನ ನಾವೇನ್ ಮಾಡಬಹುದು, ಪರ್ಫಾರ್ಮ್ ಮಾಡಬಹುದು. ಸಾರಿ, ಈ ಸ್ಟೇಟ್ಮೆಂಟ್ ಅನ್ನ ಏನ್ ಮಾಡಬಹುದು, ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ, ದಟ್ ವಿ ವಿಲ್ ಸಿ ಇನ್ ಲೇಟರ್. ಬಟ್ now at this time this is illegal in C. This statement is illegal in C language ಅಂತ ಹೇಳ್ಬೋದು. ಅರ್ಥ ಆಯ್ತಾ? Another important limitation of C structure is that, ಇನ್ನೊಂದು ಇಂಪಾರ್ಟೆಂಟ್ ಲಿಮಿಟೇಷನ್ C structure ಇಂದು ಏನಂದ್ರೆ, they do not permit data hiding. ಅವ್ದು ಡಾಟಾನ ಹೈಡ್ ಮಾಡೋದಿಲ್ಲ. ಯಾವುದು? C structure. ಆದ್ರೆ ಕ್ಲಾಸ್ ಏನ್ ಮಾಡುತ್ತೆ, ಡಾಟಾನ ಹೈಡ್ ಮಾಡುತ್ತೆ. ಸ್ಟ್ರಕ್ಚರ್ ಮೆಂಬರ್ಸ್, ಆ ಸ್ಟ್ರಕ್ಚರ್ ಮೆಂಬರ್ಸ್, ಡಾಟಾ ಮೆಂಬರ್ಸ್ ಏನೇನು ಇರ್ತಾವಲ್ಲ, ಆ ಸ್ಟ್ರಕ್ಚರ್ ಮೆಂಬರ್ಸ್ ಕ್ಯಾನ್ ಬಿ ಡೈರೆಕ್ಟ್ಲಿ ಅಕ್ಸೆಸ್ಡ್ ಬೈ ಸ್ಟ್ರಕ್ಚರ್ ವೇರಿಯೇಬಲ್ಸ್. ಸ್ಟ್ರಕ್ಚರ್ ವೇರಿಯೇಬಲ್ಸ್ ಇಂದ ಅವು ಡೈರೆಕ್ಟ್ ಆಗಿ ಅಕ್ಸೆಸ್ ಮಾಡಬಹುದು ಬೈ ಎನಿ ಫಂಕ್ಷನ್ ಎನಿವೇರ್ ಇನ್ ದೇರ್ ಸ್ಕೋಪ್. ಅದರ ಸ್ಕೋಪ್ ಅಲ್ಲಿ ಯಾವುದೇ ಒಂದು ಸ್ಟ್ರಕ್ಚರ್ ವೇರಿಯೇಬಲ್ ಇಂದ ಆಗಲಿ ಅಥವಾ ಯಾವುದೇ ಒಂದು ಫಂಕ್ಷನ್ ಇಂದ ಆಗಲಿ ಆ ಡಾಟಾ ಮೆಂಬರ್ಸ್ ಅನ್ನ ನಾವೇನ್ ಮಾಡಬಹುದು, ಅಕ್ಸೆಸ್ ಮಾಡಬಹುದು. ಓಕೆ, ದೇ ಆರ್ ಪಬ್ಲಿಕ್ ಇನ್ ನೇಚರ್. ಅವೇನಾಗಿರ್ತವೆ, ಪಬ್ಲಿಕ್ ಇನ್ ನೇಚರ್ ಆಗಿರ್ತವೆ. ಓಕೆ, ಆರ್ ದಿಸ್ ಇಸ್ ನಾಟ್ ಪಾಸಿಬಲ್ ಇನ್ C++ ಲ್ಯಾಂಗ್ವೇಜ್. C++ ಲ್ಯಾಂಗ್ವೇಜ್ ನಲ್ಲಿ ಡಾಟಾ ಮೆಂಬರ್ಸ್ ಏನಿರ್ತವೆ ಅವುಗಳು ಪ್ರೈವೇಟ್ ಆಗಿರ್ತವೆ. ಓನ್ಲಿ ಫಂಕ್ಷನ್ಸ್ those are defined in the class can access the data members of that class. ಈ ಡಾಟಾ ಮೆಂಬರ್ಸ್ ಗಳನ್ನ ಯಾವ ಕ್ಲಾಸ್ ಅಲ್ಲಿ ನಾವು ಡಿಫೈನ್ ಮಾಡಿರ್ತೀವಲ್ಲ ಆ ಕ್ಲಾಸಿನ ಫಂಕ್ಷನ್ಸ್ ಅಷ್ಟೇ ಅದನ್ನ ಏನ್ ಮಾಡಕ್ಕಾಗತ್ತೆ, ಅಕ್ಸೆಸ್ ಮಾಡಕ್ಕೆ ಆಗತ್ತೆ. ಕನ್ಫ್ಯೂಸ್ ಆಗಬೇಡಿ. ಓಕೆ, ಈಗ ನೆಕ್ಸ್ಟ್ ನಾವು ಅದನ್ನ ಸ್ಟಡಿ ಮಾಡೋಣ. ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಬರುತ್ತೆ, ನೆಕ್ಸ್ಟ್ ನಾವು ಅದನ್ನ ಸ್ಟಡಿ ಮಾಡ್ತೀವಿ. ಈ ಕಾನ್ಸೆಪ್ಟ್ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಈಗ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಓಕೆ, C++ supports all the features of structures as defined in C. ಓಕೆ, C ನಲ್ಲಿ ಏನೇನು ಸ್ಟ್ರಕ್ಚರ್ ಫೀಚರ್ಸ್ ಇದಾವೆ ಅದು ಎಲ್ಲ ಸಪೋರ್ಟ್ ಮಾಡುತ್ತೆ C++. ಬಟ್ C++ has expanded its capabilities further to suit its OOP philosophy. OOPs ಕಾನ್ಸೆಪ್ಟ್ ಏನಿದಾವಲ್ಲ ಅವುಗಳನ್ನ ಇದು ಮತ್ತೆ ಇಂಪ್ಲಿಮೆಂಟ್ ಮಾಡುತ್ತೆ. ಯಾವುದು? C++ ಲ್ಯಾಂಗ್ವೇಜ್. It attempts to bring the user defined types as close as possible to the built-in data types. ಈ user defined data types ಏನಿದೆ, ಕ್ಲಾಸ್. ಓಕೆ, ಕ್ಲಾಸ್ is also user defined data type. ಅದು ಆಲ್ಮೋಸ್ಟ್ built-in data type ತರ ಪರ್ಫಾರ್ಮ್ ಮಾಡೋ ಹಾಗೆ ಮಾಡುತ್ತೆ OOPs ಕಾನ್ಸೆಪ್ಟ್ಸ್. ಓಕೆ, it attempts to bring the user defined types as close as possible to the built-in data types and also provides a facility to hide the data, which is one of the main principle of OOP. Okay, ಈ user defined data type almost all built-in data type ಆಗಿ ವರ್ಕ್ ಆಗೋ ಹಾಗೆ ಮಾಡುತ್ತೆ C++ ನಲ್ಲಿ ಕ್ಲಾಸ್ ಕಾನ್ಸೆಪ್ಟ್. ಓಕೆ ಓಕೆ, ಮತ್ತೇನು ಎಕ್ಸ್ಟೆನ್ಷನ್ ಇದೆ, ಮತ್ತೇನು ಫೀಚರ್ ಇದೆ ಅದರದ್ದು? ಇದು ಡಾಟಾ ಮೆಂಬರ್ಸ್ ಅನ್ನ ಹೈಡ್ ಮಾಡುತ್ತೆ. ಕ್ಲಾಸ್ ಏನಿದೆ ಅಲ್ಲ ಅದು ಡಾಟಾ ಮೆಂಬರ್ಸ್ ಅನ್ನ ಏನ್ ಮಾಡುತ್ತೆ, ಹೈಡ್ ಮಾಡುತ್ತೆ. ಬೈ ಡಿಫಾಲ್ಟ್ ಕ್ಲಾಸ್ ನಲ್ಲಿರೋ ಡಾಟಾ ಮೆಂಬರ್ಸ್ ಏನಾಗಿರ್ತವೆ, ಅದನ್ನ ಮೆಂಬರ್ ಡಾಟಾ ಅಂತಾನು ಕರಿತೀವಿ. ಡಾಟಾ ಮೆಂಬರ್ಸಿಗೆ ಆ ಮೆಂಬರ್ ಡಾಟಾ ಏನಾಗಿರ್ತವೆ, ಬೈ ಡಿಫಾಲ್ಟ್ ಇಟ್ ಈಸ್ ಪ್ರೈವೇಟ್. ಅವೇನಾಗಿರ್ತವೆ, ಪ್ರೈವೇಟ್ ಆಗಿರ್ತವೆ. ಅದೇ ಸ್ಟ್ರಕ್ಚರ್ ನಲ್ಲಿ ಹೋದಾಗ ಆ ಸ್ಟ್ರಕ್ಚರ್ ಮೆಂಬರ್ಸ್ ಏನಿರುತ್ತಲ್ಲ ಡಾಟಾ ಮೆಂಬರ್ಸ್ ಅದು ದೇ ಆರ್ ಪಬ್ಲಿಕ್ ಇನ್ ನೇಚರ್. ಅವೇನಾಗಿರ್ತವೆ, ಪಬ್ಲಿಕ್ ಆಗಿರ್ತವೆ ಇನ್ ನೇಚರ್. ಅರ್ಥ ಆಯ್ತಾ? ಓಕೆ ಓಕೆ, a C++ structure can have both variables and functions as members. a C++ structure ಅದರಲ್ಲಿ both variables ಮತ್ತೆ functions ಬರ್ತವೆ. it can also declare some of its members as private. ಅವುಗಳು ಕೆಲವೊಂದು ಮೆಂಬರ್ಸ್ ಗಳನ್ನ ಅದು ಪ್ರೈವೇಟ್ ಆಗಿ ಡಿಕ್ಲೇರ್ ಮಾಡುತ್ತೆ. so that they cannot be accessed directly by the external functions. ಯಾಕೆ ಪ್ರೈವೇಟ್ ಆಗಿ ಡಿಕ್ಲೇರ್ ಮಾಡುತ್ತೆ ಆ ಡಾಟಾ ಮೆಂಬರ್ಸ್ ಅನ್ನ? ಎಕ್ಸ್ಟರ್ನಲ್ ಫಂಕ್ಷನ್ಸ್ ಅದನ್ನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಕೂಡದು. ಅರ್ಥ ಆಯ್ತಾ? ಓನ್ಲಿ ದೋಸ್ member functions which are defined inside the class
are able to access the data members of that class ಅಂತ ಹೇಳ್ತೀವಿ. ಓಕೆ ಓಕೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಕ್ಲೀನ್ ಆಗಿ ಗಮನ ಇಟ್ಟು ಕೇಳಿ. ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಎ ಸ್ಟ್ರಕ್ಚರ್ ಅಂಡ್ ಎ ಕ್ಲಾಸ್ ಇನ್ C++ ಇಸ್ ದಟ್ ಸ್ಟ್ರಕ್ಚರ್ ಮತ್ತೆ ಕ್ಲಾಸಿಗೆ C++ ಅಲ್ಲಿ ಏನ್ ಡಿಫರೆನ್ಸ್ ಇದೆ ಅಂದ್ರೆ ಬೈ ಡಿಫಾಲ್ಟ್ ಆಗಿ ದ ಮೆಂಬರ್ಸ್ ಆಫ್ ಎ ಕ್ಲಾಸ್ ಆರ್ ಪ್ರೈವೇಟ್. ಕ್ಲಾಸ್ ಮೆಂಬರ್ಸ್ ಬೈ ಡಿಫಾಲ್ಟ್ ಏನಾಗಿರ್ತವೆ? ಪ್ರೈವೇಟ್ ಆಗಿರ್ತವೆ. ವೈಲ್ ಬೈ ಡಿಫಾಲ್ಟ್ ಮೆಂಬರ್ಸ್ ಆಫ್ ಎ ಸ್ಟ್ರಕ್ಚರ್ ಆರ್ ಪಬ್ಲಿಕ್. ಈ ಸ್ಟ್ರಕ್ಚರ್ ಮೆಂಬರ್ಸ್ ಏನಾಗಿರ್ತವೆ? ಬೈ ಡಿಫಾಲ್ಟ್ ಪಬ್ಲಿಕ್ ಆಗಿರ್ತವೆ. ಅದೇ ಕ್ಲಾಸಿನ ಮೆಂಬರ್ಸ್ ತಗೊಂಡ್ರೆ ಏನಾಗಿರ್ತವೆ? ಬೈ ಡಿಫಾಲ್ಟ್ ಪ್ರೈವೇಟ್ ಆಗಿರ್ತವೆ. ಅರ್ಥ ಆಯ್ತಾ? ಓಕೆ, ದೀಸ್ ಆರ್ ದ ಚೇಂಜಸ್ ಮೇಡ್ ಇನ್ C++ ಫಾರ್ ಸ್ಟ್ರಕ್ಚರ್ಸ್ ಅಂತ ಹೇಳ್ಬೋದು. ಈ ಎಲ್ಲ ಫೀಚರ್ಸ್ ಗಳನ್ನ ಆಡ್ ಮಾಡಿ ಒಂದು ಹೊಸ ಫೀಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ C++ ಅಲ್ಲಿ. ಅದು ಯಾವುದು? ಫೀಚರ್ ಆಫ್ ಕ್ಲಾಸ್. ಇಂಟ್ರೊಡಕ್ಷನ್ ಆಫ್ ಕ್ಲಾಸ್. ಕ್ಲಾಸ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ C++. ಓಕೆ, ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಪ್ರಾಪರ್ಟೀಸ್ ಗಳನ್ನ ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತಾ ಹೋಗೋಣಂತೆ. ಓಕೆ, ಇಲ್ಲಿವರೆಗೂ ನಾನು ಹೇಳಿದ್ದು ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಓಕೆ, ಸ್ಟ್ರಕ್ಚರಿಗೂ ಮತ್ತೆ ಕ್ಲಾಸಿಗೂ ವ್ಯತ್ಯಾಸ ಗೊತ್ತಾಯ್ತಲ್ಲ? ಮೇನ್ ಡಿಫ್ರೆನ್ಸ್ ಏನು ಅಂದ್ರೆ ಸ್ಟ್ರಕ್ಚರ್ ಮೆಂಬರ್ಸ್ ಬೈ ಡಿಫಾಲ್ಟ್ ಆಗಿ ಪಬ್ಲಿಕ್ ಆಗಿರ್ತವೆ. ಎನಿ ಡಾಟಾ ಎನಿ ವೇರಿಯೇಬಲ್ಸ್ ಆರ್ ಎನಿ ಫಂಕ್ಷನ್ ಕ್ಯಾನ್ ಆಕ್ಸೆಸ್ ದೋಸ್ ಡಾಟಾ ಮೆಂಬರ್ಸ್. ಆದರೆ ಕ್ಲಾಸ್ ನಲ್ಲಿರೋ ಡಾಟಾ ಮೆಂಬರ್ಸ್ಗಳು ಬೈ ಡಿಫಾಲ್ಟ್ ಏನಾಗಿರ್ತವೆ? ಪ್ರೈವೇಟ್ ಆಗಿರ್ತವೆ. ಎಕ್ಸ್ಟರ್ನಲ್ ಫಂಕ್ಷನ್ಸ್ ಆ ಡಾಟಾ ಮೆಂಬರ್ಸ್ ಅನ್ನ ಅಕ್ಸೆಸ್ ಮಾಡಕ್ಕೆ ಆಗೋದಿಲ್ಲ. ಹಾಗಾದ್ರೆ ಆ ಡಾಟಾ ಮೆಂಬರ್ಸ್ ಅಕ್ಸೆಸ್ ಮಾಡೋ ಯಾವುವು? ಅದೇ ಕ್ಲಾಸ್ ಅಲ್ಲಿ ಡಿಫೈನ್ ಮಾಡಿರುವಂತ ಫಂಕ್ಷನ್ಸ್ ಇರ್ತವೆ. ಆ ಫಂಕ್ಷನ್ಸ್ ಆ ಡಾಟಾ ಮೆಂಬರ್ಸ್ ಅನ್ನ ಏನ್ ಮಾಡ್ಬೋದು? ಅಕ್ಸೆಸ್ ಮಾಡ್ಬೋದು. ಆದ್ರೆ ಕ್ಲಾಸ್ ಇಂದ ಹೊರಗಡೆ ಇರೋ ಫಂಕ್ಷನ್ಸ್ ಅಕ್ಸೆಸ್ ಮಾಡಕ್ಕೆ ಆಗೋದಿಲ್ಲ. ದಿಸ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಅಂಡ್ ಕ್ಲಾಸ್ ಕಾನ್ಸೆಪ್ಟ್ ಆಫ್ C++ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ ಕಾನ್ಸೆಪ್ಟ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಟೆಕ್ಸ್ಟ್ ಬುಕ್ ಅನ್ನ ಓದಿ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ಕೇಳಿ, ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಂಟಿಲ್ ದೆನ್, ಹ್ಯಾವ್ ಎ ನೈಸ್ ಡೇ. ಗುಡ್ ಬೈ.